ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ವೆಲ್ಕಮ್ ಟು ಮೈ ಚಾನಲ್ ಟ್ರೇಡ್ ವಿತ್ ಹೇಮಂತ್. ಇವತ್ತಿನ ಡೇಟು 12th ಮಾರ್ಚ್ 2025. ಈಗ ಟೈಮ್ ಆಗ್ತಾಯಿದೆ 9:25. ಮಾರ್ಕೆಟು 22,510 ನಾನೀಗ ನನ್ನ ಥರ್ಡ್ ಪಾರ್ಟಿ ಸಾಫ್ಟ್ವೇರ್ ಯೂಸ್ ಮಾಡಿಕೊಂಡು ಆರ್ಡ್ರನ್ನ ಪಂಚ್ ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ ಎರಡೇ ಲಾಟು 22,200 ಮತ್ತು 22,700 ಕಾಲು ಕೊಟ್ಟು ಸೆಲ್ ಮಾಡಿದ್ದೀನಿ. ಮಾರ್ಜಿನ್ ಬೆನಿಫಿಟ್ಗೋಸ್ಕರ 23,650 ಮತ್ತು 20,800 ಬೈ ಮಾಡ್ಕೊಂಡಿದ್ದೀನಿ. ನೈನ್ 34 ಆಗ್ತಾಯಿದೆ. 9:35 ಟೈಮು. ಪ್ರಾಫಿಟ್ ಅರೌಂಡು 380 ರುಪೀಸು, 500 ರುಪೀಸ್ ನಡೀತಾ ಇದೆ. 600 ತಲುಪಿದೆ ಪ್ರಾಫಿಟ್ಟು. ಈಗ ಟೈಮು 9:43 ಆಗ್ತಾಯಿದೆ. ಪ್ರಾಫಿಟ್ಟು ಅರೌಂಡು 1,100 ರೂಪಾಯಿ ನಡೀತಾ ಇದೆ. 1,100, 1,200 ಹತ್ರ ನಡೀತಾ ಇದೆ. ಇಲ್ಲಿ ಏನೂ ಅಡ್ಜಸ್ಟ್ಮೆಂಟ್ ನಾನು ಮಾಡಿಲ್ಲ ಇವತ್ತು. ಜಸ್ಟ್ ರೇಟ್ ತೊಗೊಂಡಿದ್ದೀನಿ, ವೆಯ್ಟ್ ಮಾಡ್ತಾಯಿದ್ದೀನಿ. 4,000 ರುಪೀಸ್ ಪ್ರಾಫಿಟ್ ಟಾರ್ಗೆಟ್ ಇಟ್ಟಿದ್ದೀನಿ. 4,000 ರುಪೀಸು ಸ್ಟಾಪ್ ಲಾಸಿಗೆ ಇಟ್ಟಿರ್ತೀನಿ. ಇದು ನಾನು ಥರ್ಡ್ ಪಾರ್ಟಿ ಸಾಫ್ಟ್ವೇರಲ್ಲಿ ಇಟ್ಕೊಳ್ಳೋದ್ರಿಂದ ಬ್ರೋಕರ್ ಟರ್ಮಿನಲಲ್ಲಿ ಆ್ಯಪಲ್ಲಿ ನಾನು ಯಾವುದೇ ಥರದ್ದು ಅಡ್ಜಸ್ಟ್ಮೆಂಟು ಮಾಡಲ್ಲ. ಈಗ ಟೈಮು 9:52 ಆಗ್ತಾಯಿದೆ. ಪ್ರಾಫಿಟ್ ಅರೌಂಡು 1,500 ರುಪೀಸು ನಡೀತಾ ಇದೆ. $1,500, $1,600. ಮಾರ್ಕೆಟ್ ಈಗ 22,500. $512 ಹತ್ರ ಇದೆ. ಪ್ರಾಫಿಟ್ಟು 1,600 to 1,700 ರುಪೀಸು ಕೊಡ್ತಾ ಇದೆ. ಸೊ 4 ಲೆಗ್ಗಲ್ಲಿ 2 ಲೆಗ್ ಪ್ರಾಫಿಟ್ ಇದೆ, 2 ಲೆಗ್ಗು ಲಾಸಲ್ಲಿದೆ. $955 ಆಗ್ತಾಯಿದೆ. ಪ್ರಾಫಿಟ್ಟು 2,000 ರುಪೀಸ್ ಕ್ರಾಸ್ ಮಾಡಿದೆ.
ಈಗ ಟೈಮು 10:32 ಆಗಿದೆ. ಪ್ರಾಫಿಟು ಅರೌಂಡ್ ಸಮ್ 2600 ರುಪೀಸ್ಗೆ ರೀಚ್ ಆಗಿದೆ. ಪುಟ್ಟು ಲಾಸ್ ಕೊಡ್ತಾ ಇದೆ, ಬಟ್ ಕಾಲು ಪ್ರಾಫಿಟ್ ಕೊಡ್ತಾ ಇದೆ. ₹4,000 ನನ್ನ ಟಾರ್ಗೆಟ್ ಇರೋದು, ಹಾಗೆ ₹4,000 ನನ್ನ ಸ್ಟಾಪ್ ಲಾಸು ಕೂಡ. ಮಾರ್ಕೆಟ್ ಅರೌಂಡ್ ಸಮ್ 22,500 ಹತ್ರ ವಾಪಸ್ ಏನು ರಿಕವರಿ ತಗೋತು ಅಂತ ಹೇಳಿದ್ರೆ ನನಗೆ ₹4,000 ಪ್ರಾಫಿಟ್ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಈಗ ರಿಕವರ್ ಆಗ್ತಾಯಿದೆ. ಮಾರ್ಕೆಟ್ ರಿಕವರಿ ಆದಂಗೆ ನನಗೆ ಪ್ರಾಫಿಟು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಮಾರ್ಕೆಟು 22,460 ಹತ್ರ ಬರ್ತಾ ಇದೆ. ಸೊ ಪ್ರಾಫಿಟ್ ನನಗೆ ಇನ್ಕ್ರೀಸ್ ಆಗಿರಬೇಕು. ಎಸ್, ಆ್ಯಸ್ ಪರ್ ಎಕ್ಸ್ಪೆಕ್ಟೆಡ್ ಪ್ರಾಫಿಟ್ ಹ್ಯಾಸ್ ರೀಚ್ ಟು ₹2,900. ಇಫ್ ಮಾರ್ಕೆಟ್ ರೀಚಸ್ ಟು 22,500 ದೆನ್ ಶ್ಯೂರ್ಲಿ ಮೈ ಟಾರ್ಗೆಟ್ ಆಫ್ 4,000 ವಿಲ್ ಬಿ ರೀಚ್. ಸೊ ವೆಯ್ಟ್ ಮಾಡೋಣ ಇನ್ನೂ ಸ್ವಲ್ಪ ಹೊತ್ತು. ಈಗ ಟಾರ್ಗೆಟ್ ಪ್ಲೇಸ್ ಆಗಿದೆ, ಸ್ಟಾಪ್ ಲಾಸು ಪ್ಲೇಸ್ ಆಗಿದೆ ಸಿಸ್ಟಮಲ್ಲಿ. ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್. ಮಾರ್ಕೆಟಲ್ಲಿ ಅದೇ ಇರೋದು, ಪೇಷನ್ಸ್ ಇರಬೇಕು. ಪೇಷನ್ಸ್ ಇದ್ದವರು ಮಾತ್ರ ಮಾರ್ಕೆಟಲ್ಲಿ ದುಡ್ಡಾಗುತ್ತೆ. ಎಸ್ಪೆಷಲಿ ಇಂಟ್ರಾಡೇಯಲ್ಲಿ ಫಾಸ್ಟ್ ಹ್ಯಾಂಡ್ ಇರಬೇಕು, ಅನಾಲಿಸಿಸ್ ಚೆನ್ನಾಗಿ ಬರಬೇಕು. ಇದ್ದರೆ ಮಾತ್ರ ದುಡ್ಡು ಮಾಡೋಕ್ಕೆ ಆಗುತ್ತೆ. 2,800 900 ಹತ್ರ ರೀಚ್ ಆಗ್ತದೆ, ವಾಪಸ್ ಬೀಳ್ತಾಯಿದೆ. $22,455 ಮಾರ್ಕೆಟ್ ರೀಚ್ ಆಗಿತ್ತು. ಈಗ 22,444 ಬಂದಿದೆ. ಸೊ ವೆಯ್ಟ್ ಮಾಡೋಣ. ನೀವು ಇನ್ನೂ ಮಾರ್ಕೆಟು 330 ಇರುತ್ತೆ. ಅಲ್ಲಿವರು ₹4,000 ಅಂತೂ ಕೊಡೋ ಚಾನ್ಸಸ್ಸು 100% ಹೇಳೋಕ್ಕಲ್ಲ, ಬಟ್ 90% ಅಂತೂ ಇದ್ದೇ ಇದೆ. ಸೊ ಪ್ರಾಫಿಟ್ ನೋಡ್ಬೋದು, ₹3,000 ರೀಚ್ ಆಗಿದೆ. ವೆಯ್ಟ್ ಮಾಡೋಣ. ಈಗ ಟೈಮು 11:52 ಆಗಿದೆ. ಪ್ರಾಫಿಟು 2,574 ಓಡ್ತಾ ಇದೆ. ನಾನೀಗ 22,700 ಕಾಲ್ನಿಂದ ಎಕ್ಸಿಟ್ ಆಗಿ 22,600ಗೆ ಮೂವ್ ಆಗೋಣ ಅಂತಿದ್ದೀನಿ. $22,700 $6,800 ಪ್ರಾಫಿಟ್ ಬುಕ್ ಮಾಡ್ಕೊಂಡು ಈಗ ಅದೇ 22,600 ಕಾಲ್ಗೆ ರೋಲ್ ಓವರ್ ಮಾಡಿದ್ದೀನಿ. ಓವರಾಲ್ ಪ್ರಾಫಿಟ್ಟು $3,200 ಹತ್ರ ನಡೀತಾ ಇದೆ. ಓವರಾಲ್ ಪ್ರಾಫಿಟ್ಟು ಸಾಫ್ಟ್ವೇರ್ ಪ್ಲೇಸ್ ಮಾಡೋದು $4,000. ಸೊ ಇನ್ನು ಮಾರ್ಕೆಟ್ ಬಿದ್ದರೂ ಪ್ರಾಫಿಟ್ ಆಗುತ್ತೆ, ಮಾರ್ಕೆಟು ಎದ್ರುವ ಪ್ರಾಫಿಟ್ಟು ಆಗುತ್ತೆ. ವೆಯ್ಟ್ ಮಾಡೋಣ ಸ್ವಲ್ಪ ಹೊತ್ತು ನಂತರ. ಚಾರ್ಟ್ ಓಪನಿಂಗ್ ಆಗ್ತಾಯಿದೆ. ಸೊ
ಮಾರ್ಕೆಟು ಬೌನ್ಸ್ ಆಗಿದೆ. 22,361 ಇದೆ. ಮಾರ್ಕೆಟ್ ಏನೋ 22,400 ಇಲ್ಲ 420 ಹತ್ತಿರ ಹೋಗುತ್ತೆ ಅಂದರೆ ನಂದು 4,000 ರೂಪೀಸ್ ಪ್ರಾಫಿಟು ಇಲ್ಲಿ ಬುಕ್ ಆಗುತ್ತೆ. ಈಗ ಸಮಯ 12:55 ಆಗಿದೆ. ಪ್ರಾಫಿಟ್ಟು 3,500 ರೂಪೀಸ್ ಕೊಡ್ತಾ ಇದೆ. 4,000 ರೂಪೀಸ್ ಟಾರ್ಗೆಟ್ ಇಟ್ಟಿರೋದು. ಮಾರ್ಕೆಟ್ ಸ್ವಲ್ಪ ರಿಕವರ್ ಆದರೆ ಪ್ರಾಫಿಟ್ ಬರುತ್ತೆ. ಈಗ 22,374 ಇದೆ ಮಾರ್ಕೆಟು. ನೋಡೋಣ ಸ್ವಲ್ಪ ನಂತರ. 3,600 ಟಚ್ ಆಗಿದ್ದಾನೆ. ಹಲೋ, 3,800 ಅರೌಂಡ್ ಪ್ರಾಫಿಟ್ ನಡೀತಾ ಇದೆ. ಈಗ ಟೈಮು 2 ಗಂಟೆ 6 ನಿಮಿಷ ಆಗ್ತಾಯಿದೆ. ಎಕ್ಸಾಕ್ಟ್ 4,024 ರೂಪೀಸ್ಗೆ ಪ್ರಾಫಿಟ್ಟು ಬುಕ್ ಆಗಿದೆ. ನಿಫ್ಟಿ 22,430ಗೆ ಬಂದಿದೆ. ರಿಕವರ್ ಆಯಿತು ಮಾರ್ಕೆಟು. ಸೊ 4,000 ರೂಪೀಸು ಪ್ರಾಫಿಟ್ಟು ಬುಕ್ ಆಗಿದೆ. ದಟ್ಸ್ ಇಟ್ ಫಾರ್ ಟುಡೇ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ.